ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ, ಕರೆಯಬಹುದೇ ಇದನ್ನು ಕೂಡ ದೇವರ ಲೀಲೆ. ದಾಹ ದಾಹವೆಂದು ನದಿಯೇ ನೀರ ಕುಡಿಯಿತು, ಹಸಿದ ಭೂಮಿಯು ಬೀಜವನ್ನು ತಾನೇ ನುಂಗಿತು. ಕಣ್ಣ ನೀರು ಕುಡಿಯಲು, ಒಡಲ ಬೆಂಕಿ ತಿನ್ನಲು, ಬದುಕಿನ ಹಠ ಇಂಥ ಕಾಲದಲ್ಲೂ ಬದುಕಲು. ಎಂಥಾದೇನಾಸಿ ಬದುಕು. ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು. ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ, ಅಂತರಾಳದೊಂದು ಕೂಗು ಈ ಯುಗಾಂತರ, ಯುಗಾಂತರ. ಹಳೇದು ಯಾವುದನ್ನು ಹುಡುಕಿ ಕೆದಕೋದಕ್ಕೆ ಹೋಗಲ್ಲ. ಆದರೆ ಗಮನಕ್ಕೆ ಯಾವುದಾದ್ರೂ ಬಂದರೆ, ನನ್ನ ನಿರ್ಧಾರದ ಸಹಿಯ ಅಗತ್ಯ ಇದ್ದರೆ ಅನ್ಯಾಯ ಆಗೋದಕ್ಕೆ ಬಿಡಲ್ಲ. ಇಲಾಖೆ ಕಾರ್ ಬೇಡ, ಈ ಹೊಲಸನ್ನು ಅದರಲ್ಲಿ ತಗೊಂಡು ಹೋಗೋದು ಬೇಡ. ಒಂದು ಕುತೂಹಲದ ಪ್ರಶ್ನೆ ಕೇಳ್ಬೋದಾ? ನೇರ ಕೇಳಿದ್ರೆ ಅಭ್ಯಂತರ ಇಲ್ವಲ್ಲ? ಖಂಡಿತ ಇಲ್ಲ, ಕೇಳಿ. ನಿಮಗೆ ನಾಚಿಕೆನೇ ಆಗಲ್ವಾ? ಒಂಟಿ ಹೆಂಗಸು, ಅಪ್ಪ ಅಮ್ಮ ಅಣ್ಣ ತಂಗಿಯರ ಜಂಜಾಟವಿಲ್ಲ, ಮದುವೆ ಆಗಿಲ್ಲ, ಗಂಡ ಅತ್ತೆ ಮೈದುನ ನಾದಿನಿ ಮಕ್ಕಳು ಇವರುಗಳ ತಂತುಗಳಿಲ್ಲ. ಈ ಭಾಷೆ ನಿಮಗೆ ಸುಲಭ. ಬದಲಿಗೆ ಭಿಕ್ಷೆ ವಾಸಿ ಅಂತನ್ಸಲ್ವಾ? ಸೆಲೆಕ್ಷನ್ಗೆ ಹಣ ಖರ್ಚು ಮಾಡಿದ್ದೀನಿ, ನಂತರ ಪೋಸ್ಟಿಂಗಿಗೂ ಹಣ ಕೊಟ್ಟಿದ್ದೀನಿ. ಸ್ವಲ್ಪ ರಿಕವರಿ ಆಗಲಿ ಅಂತ ಸಾಕಷ್ಟು ವರದಕ್ಷಿಣೆ ತಗೊಂಡು ಮದುವೆ ಆದೆ. ಇದ್ದೋರ ಮನೆಯಿಂದ ಹೆಂಡತಿ ಬಂದಿರೋದು. ನನ್ನ ಸಂಬಳ ಅವಳ 1 ವಾರದ ಖರ್ಚಿಗೆ ಸಾಕಾಗಲ್ಲ. ಮಕ್ಕಳಿಬ್ಬರಿದ್ದಾರೆ, ಅಮ್ಮನ ಜೊತೆ ಪೈಪೋಟಿ ಖರ್ಚಿಗೆ. ನೀವು ಝೂ ನೋಡಿದ್ದೀರಾ? ಅಲ್ಲಿ ಊಟಕ್ಕೆ ಮಾಂಸ ತರ್ತಾನಲ್ಲ ಬಕೆಟಲ್ಲಿ, ಹಾಗೆ ನಾವು ಅಧಿಕಾರದಲ್ಲಿರೋರು ಇಲ್ಲಿ ಕೂತು ಮಾಂಸ ಗುಡ್ಡೆ ಹಾಕ್ತೀವಿ. ಮೇಲ್ನೋರು ತಿಂತಾರೆ, ಆಳೋರು ತಿಂತಾರೆ, ಮಿಕ್ಕಿದ್ದು ಮನೆಯವರು ತಿಂತಾರೆ. ಒಬ್ಬೊಬ್ರಿಗೂ ಒಂದೊಂದು ಬಕೆಟ್. ಒಂದು ಹೊತ್ತಿನ ಊಟ ಆದ ಮೇಲೆ ಇನ್ನೊಂದು ಹೊತ್ತಿನ ಊಟದ ತನಕ ಪುರುಸೊತ್ತು. ಆಗ ನೆಮ್ಮದಿ. ಸುಖ ಇದೆಯಾ? ಸೂವೇಜ್ ಪೈಪು ಮೇಡಮ್, ಇದರಲ್ಲಿ ಹರಿಯೋದೇ ಗಟಾರದ ನೀರು. ಸ್ವಚ್ಛ ಮಾಡ್ತೀವಿ ಅನ್ನೋ ಭ್ರಮೆಯಲ್ಲಿ ಮೂಗು ಮುಚ್ಕೊಂಡು ಬದುಕಬೇಕು. ಜನ ಸ್ವಚ್ಛ ಆಗಬೇಕು, ಪೈಪು ತೊಳೆಯೋದಲ್ಲ. ಗಂಡಸು ಮೈ ಬಗ್ಗಿಸಿ ದುಡಿಬೇಕು, ಕೈ ಚಾಚಬಾರ್ದು ಅನ್ನೋ ಈಗೋ ಆತ್ಮಗೌರವ ನಿಮ್ಮನ್ನ ಕಾಡಿಯೇ ಇಲ್ವಾ? 2 ಮಕ್ಕಳಿದ್ದಾರೆ, ಗಂಡಸು ಅನ್ನೋಕೆ ಅಷ್ಟು ಸಾಕಲ್ವಾ? ಆಧಾರದ ವ್ಯವಸ್ಥೆ ಗಮನಿಸಿದ್ದೀರಾ? ಸಾಮಾನ್ಯವಾಗಿ ತಲೆ ಹಿಡಕರೆಲ್ಲ ಗಂಡಸರೇ. ಆದರೆ ಇಲ್ಲಿ ಇನ್ನೊಂದು ಸತ್ಯ ಇದೆ. ಆಧಾರದ ಅಡ್ಡಗಳನ್ನ ನಡೆಸೋರೆಲ್ಲ ಪಳಗಿದ ಅನುಭವಸ್ಥ ಹೆಂಗಸರೇ. ಎಲ್ಲರೂ ಹಾಗಿದ್ದಾರೆ, ಎಲ್ಲ ಕಡೆ ಆಗಿದೆ ಅಂತಲ್ಲ. ವ್ಯವಸ್ಥೆ ಆಧಾರದಿದ್ದರೆ ತಲೆ ಹಿಡಕತನ ಸ್ವಾಭಾವಿಕ. ಪ್ಯಾಕ್ ಮಾಡಿ ತಂದಿರೋದನ್ನು ಬಿಚ್ಚಕ್ಕೆ ಹೋಗಬೇಡಿ.
ನಿಮ್ಮನ್ನ ಇಲ್ಲಿಂದ ಎಬ್ಸೋ ಕ್ರಿಯೆ ಆಗಲೇ ಶುರುವಾಗಿದೆ. ಇಲ್ಲಿಗೆ ಮತ್ತೆ ನಾನೇ ಬರ್ತೀನಿ. ಇಲಾಖೆ ಕಾರು ಬೇಡ ಅಂದ್ರಿ ನೀವು. ಮಂತ್ರಿಗಳಿಗೆ ಫೋನ್ ಮಾಡಿದ್ದೀನಿ, ಅವ್ರ ಕಾರೇ ಕಳಿಸ್ತಾರೆ, ಸಮಸ್ಯೆ ಇಲ್ಲ. ರಾಜ್ಯಕ್ಕೆ ನಾನು ಬರ್ತಿದ್ದ ಹಾಗೆ ಚರ್ಚೆ ಶುರುವಾಯಿತು. ಯಾವ ಹುದ್ದೆಗೆ, ಯಾವ ಜಿಲ್ಲೆಗೆ ನನ್ನನ್ನು ಕಳಿಸ್ಬೇಕು ಅಂತ. ಎಲ್ಲ ಮಂತ್ರಿಗಳಿಗೂ ನನ್ನ ಚಾಳಿ ಗೊತ್ತಿತ್ತು. ಯಾರು ಅವ್ರ ಜಿಲ್ಲೆಗೆ ಗಂಟು ಹಾಕ್ಕೊಳ್ಳೋದಕ್ಕೆ, ಅವ್ರ ಇಲಾಖೆಯಲ್ಲಿ ನನ್ನನ್ನು ಕೂರಿಸೋದಕ್ಕೆ ಇಷ್ಟಪಡಲಿಲ್ಲ. ಅನಿವಾರ್ಯವಾಗಿ ಇಲ್ಲಿಗೆ ಹಾಕಿರೋದು. ಯೋಚನೆ ಮಾಡ್ರಿ, ಕಪ್ಪ ಕಾಣಿಕೆ ಇಲ್ಲಿಂದ ತಲುಪ್ತಿರೋದು ಸಾಕಾಗ್ತಿಲ್ಲ ಅಂತ ನನ್ನನ್ನು ಇಲ್ಲಿಗೆ ಹಾಕಿದ್ದಾರೆ. ಅದು ಸಾಕಾಗೋವರೆಗೆ ನಾನು ಇಲ್ಲೇ ಇರ್ತೀನಿ. ನೀವು ಕೊಟ್ಟು ಎಬ್ಬಿಸ್ಬೇಕು, ಅದು ಅವ್ರಿಗೆ ಸಾಕಾಗಬೇಕು. 6 ತಿಂಗಳು ವರ್ಷ ಸಮಸ್ಯೆ ಇಲ್ಲ. ಒಳ್ಳೆ ಯೋಧರನ್ನ ಯಾವತ್ತೂ ಉಪಯೋಗಿಸಿದ್ದು ದಂಗೆ ದಮನಕ್ಕೆ, ಆಡಳಿತಕ್ಕಲ್ಲ. ಅಷ್ಟು ಸತ್ಯ ನನಗೂ ಗೊತ್ತಿದೆ. ನಮಸ್ಕಾರ. ಮುಗಿತಾ ಕಾರಸ್ಥಾನ? ಹೋದ್ನಾ ನಿನ್ನ ಮಾವ? ನೀನು ಹೇಳೋದು ಬೇಡ, ನಾನು ಕೇಳೋದು ಬೇಡ. ನಿಮ್ಮ ನಿರ್ಧಾರ ನೀವು ತಗೊಳ್ಳಿ. ಹೊಸ್ದಾಗಿ ಮಾತಾಡ್ತಾ ಇದೀಯಾ? ಇಷ್ಟು ದಿನದಿಂದ ಇದೇ ಅಲ್ವಾ ನಡೀತಾ ಇರೋದು? ಮುನಿಸ್ಕೊಳ್ಳೋದು ಒಂದು ಹಕ್ಕು ಅಪ್ಪ. ಜವಾಬ್ದಾರಿ ಹೊತ್ತಿದ್ರೆ ಅದು ದಕ್ಕೋದು. ಈ ಹುಲಿ ಸಿಂಹಗಳ ಥರ ಬದುಕಿದೀಯಾ. ಮರಿ ಮಾಡೋದೊಂದು ಗೊತ್ತು, ನಂತರ ಬೇಟೆನೂ ಹೆಣ್ಣೆ ಮಾಡಬೇಕು. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಅವು ಎಂಡೇಂಜರ್ಡ್ ಸ್ಪೀಶೀಸ್, ನಾವಲ್ಲ. ಅಮ್ಮ ಅಂದ್ಲು, ನಿನಗೆ ಹೇಳೋ ಅವಶ್ಯಕತೆ ಇಲ್ಲ, ಹೇಳಿದರೆ ಕಲ್ಲಾಗ್ತೀಯಾ ಅಂತ. ಹೇಳಬೇಡ್ವೋ? ನಿನಗೆ ಗೊತ್ತಾಗೇ ಆಗತ್ತೆ. ಆಗ ಹೇಳಿಲ್ಲ ಅನ್ನೋ ಕಾರಣಕ್ಕೆ ಕಲ್ಲಾಗ್ತೀಯ. ದೇವರಿದ್ದಾಗಪ್ಪ ನೀನು. ಸಹಾಯಕ್ಕಂತೂ ಬರಲ್ಲ, ಅದು ಸತ್ಯ. ಆದರೆ ಕೆಡುಕು ಮಾಡಬಾರ್ದಲ್ವ, ಹಾಗಾಗಿ ಪೂಜಿಸ್ಬೇಕು. ವಿಷಯಕ್ಕೆ ಬಾರೋ. PSC ಎಕ್ಸಾಮ್ ಮುಗಿದಿದೆ, ನನಗೆ ಮೆರಿಟ್ ಏನೂ ಬರಲ್ಲ. ಮಾವ ಯಾರನ್ನು ಹಿಡ್ದಿದ್ದಾನೆ. 30 ಲಕ್ಷ ಖರ್ಚು ಮಾಡಿದರೆ ಅವರೇ ಮಾರ್ಕ್ಸ್ ಹಾಕ್ಸ್ತಾರೆ. ವೈವನೂ ನೋಡ್ಕೊತಾನೆ. ಸಬ್ ರಿಜಿಸ್ಟರ್ ಹುದ್ದೆಗೆ ಆರ್ಡರ್ ಕೊಡಿಸ್ತಾರೆ. ನಾಚಿಗೆ ಆಗಲ್ವಾ ನಿನಗೆ? ಗಂಡಸೇನಯ್ಯ ನೀನು? ಹೀಗೆ ಕಾಸು ಖರ್ಚು ಮಾಡಿ ಕೆಲಸ ಹುಡ್ಕೊಂಡ್ರೆ ನಂತರ ಅದೇ ಮುಂದುವರಿಯುತ್ತೆ. ನಮ್ಮ ವಂಶದಲ್ಲಿ ಯಾರು ಭ್ರಷ್ಟರು ಹುಟ್ಟಿಲ್ಲ. ಐ ಡು ನಾಟ್ ಎಂಡೋರ್ಸ್ ಇಟ್. PSC ಮೆಂಬರು ಹಣ ತೊಗೊತಾನೆ, ಅವನನ್ನು ಗಂಡಸು ಅಂತಲೇ ಗುರ್ಸೋದು. ಅವನು ಹಣ ತೊಗೊಳೋದು ಗೊತ್ತಾದರೂ ಮೇಲಿನ ರಾಜಕೀಯ ವ್ಯಕ್ತಿಗಳು ಜವಾಬ್ದಾರಿಯಿಂದ ಪಾಲು ತಿಂದು ಅವನನ್ನೇ ಇಲ್ಲಿ ಕೂರಿಸ್ತಾರೆ. ಅವರನ್ನು ಗಂಡಸು ಅಂತಲೇ ಗುರ್ಸೋದು. ಆ ನಾಯಕರುಗಳನ್ನು ವೇದಿಕೆಗಳಿಗೆ ಕರೆಸಿ ಸನ್ಮಾನಿಸ್ತೀವಿ. ಹಾಗೆ ಸನ್ಮಾನಿಸಿದವರನ್ನು ಗಂಡಸು ಅಂತಲೇ ಗುರ್ಸೋದು. ಈಗ ಗಂಡಸು ಅನ್ನೋ ಪದದ ಅರ್ಥ ಬದಲಾಗಿದೆಯಪ್ಪ. ನಿನ್ನ ಕಾಲದಲ್ಲಿ ಅದೊಂದು ಭಾವ, ಒಂದು ಕಾನ್ಸೆಪ್ಟ್. ಈಗ ಅದು ದೈಹಿಕ, ಇಟ್ಸ್ ಎ ಫಿಸಿಯೋಲಾಜಿಕಲ್. ಒಂದು ತಳಿಯು ಗಂಡಸರ ಶೌಚಾಲಯವನ್ನು ಬಳಸ್ತಾ ಇದ್ದರೆ ಅದನ್ನು ಗಂಡು ತಳಿ ಅಂತಾರೆ. ಇನ್ನು ಮಕ್ಕಳ ವಿಷಯ, ಅವು ಸ್ವಾಭಾವಿಕವಾಗಿ ಆಗ್ತಿಲ್ವೇ? ಡು ಯು ನೀಡ್ ಎನಿ ಎಲಾಬ್ರೇಷನ್ ಆನ್ ದಿಸ್? ಗಂಡಸು ಅನ್ನೋದು ಒಂದು ಕ್ಲೈಮ್ ಅಷ್ಟೇ. ನನ್ನಿಂದ ಏನಾಗಬೇಕು? ಅಮ್ಮ ಅಂದ್ಲು, ಅರುಂಧತಿನ ಹೋಗಿ ನೋಡು. ಸರಿ. ಮತ್ತಂದ್ಲು, ಅಲ್ಲಿ ಈ ವಿಷಯದ ಪ್ರಸ್ತಾಪ ಬೇಡ ಅಂತ. ಆಯಿತು. ಅಮ್ಮನಿಗೂ ಅವಳನ್ನ ಭೇಟಿ ಆಗೋ ಆಸೆ ಇದೆ ಅಂತೆ, ಹಾಗಂತ ಹೇಳು ಅಂದ್ಲು. ಯಾಕೆ? ಪಾಪ ಅಕ್ಕ ಒಬ್ಬಳೇ ಕ್ವಾರ್ಟರ್ಸ್ನಲ್ಲಿ ಇರಬೇಕು, ಕಷ್ಟವಾಗತ್ತೆ. ಸಹಾಯಕ್ಕೆ, ಸೇಫ್ಟಿಗೆ ನಿಮ್ಮನ್ನು ಕರ್ಕೊಂಡೋಗೋಣ ಅಂತಿರಬೇಕು. ರಿಯಲಿ? ಅಪ್ಪ, ಯು ಆರ್ ಡಂಪ್. 30 ಲಕ್ಷ ಬೇಕು ಅಂದರೆ ಈ ಆಸ್ತಿನ ಮಾರಬೇಕು. ಇದನ್ನು ಮಾರಬೇಕು ಅಂದರೆ ಖಾಲಿ ಮಾಡಬೇಕು. ಅಲ್ಲಿಗೇನು, ನೀವು ಅಲ್ಲೋಗಿ ಸೆಟ್ಲಾಗಬೇಕು. ನಾನು ಹೇಳಿದೆ ಅಂತೇಳಿ ಅಮ್ಮನಿಗೆ ಹೇಳಬೇಡ. ಅವಳೇ ನಯವಾಗಿ ಪ್ರಸ್ತಾಪ ಮಾಡ್ತಾಳೆ. ನಿರ್ಧಾರಗಳನ್ನು ನಾವು ಗಂಡಸರೇ ತಗೋಬೇಕು. ಆದರೆ ಹೆಂಗಸರು ಅವರ ಇಚ್ಛೆಯಲ್ಲೇ ತಗೊಂಡ್ರು ಅನ್ನೋ ಭಾವ ಕೊಡಬೇಕು.
ಕೆಟ್ಟರೆ ನಮ್ಮ ಮೇಲೆ ಜವಾಬ್ದಾರಿ ಇರಲ್ಲ. ಗಂಡಸರು ನಾವು. ಈಗ ಹೋಗಿ ನೋಡ್ತೀಯಾ? ಇಲ್ಲ, ಅವಳು ಮೆರಿಟ್ನಲ್ಲಿ IAS ಮಾಡಿ ಈ ಹುದ್ದೆಯಲ್ಲಿದ್ದಾಳೆ. ಹೆಣ್ಣು, ಗೆದ್ದಿದ್ದಾಳೆ ಬದುಕಿನಲ್ಲಿ. ನಾನು ಗಂಡಸು, ಸೋತಿದ್ದೀನಿ. ಯಾವ ಮುಖ ಹಿಡ್ಕೊಂಡು ಹೋಗಲಿ? ಮತ್ತೆ ನೀನು ಹೋಗೋದಕ್ಕೆ ತಯಾರು ಮಾಡ್ಕೋ. ಇಲ್ಲಿ ಕೂತು ಪ್ರಯೋಜನ ಇಲ್ಲ, ಮನೆಗೆ ಹೋಗು. ಒಳಗಿರೋ ದೇವರು ಪ್ರತ್ಯಕ್ಷ ಆಗಲ್ಲ, ಅಥವಾ ನೀನೇನು ಕಲ್ಲಾಗಲ್ಲ. ದಿನ ಇಲ್ಲಿ ಕೂತೆ ಅಂತ ಕಾಂಪೌಂಡ್ ಏನು ಸವಿಯಲ್ಲ. ತಳ ಹುಷಾರು. ಅಂತಿರ್ತಾಳೆ ಅಮ್ಮ, ನಿಮ್ಮಪ್ಪ ದುಡ್ದು ಪಂಚ ಹರ್ಕೊಂಡಿದ್ದಕ್ಕಿಂತ ಕೂತ್ ಸವಿಸಿದ್ದೆ ಹೆಚ್ಚು ಅಂತ. ಬನ್ನಿ. ನಿದ್ದೆ ಬರಲಿಲ್ವಾ? ಹಗಲು ಮಂಪರು, ರಾತ್ರಿ ಎಚ್ಚರ. ನಿರ್ಲಿಪ್ತ ಅಪ್ಪ, ಮಹತ್ವಾಕಾಂಕ್ಷಿಯ ಮಲತಾಯಿ. ಹಗಲು ಯಾವಾಗಲೂ ಸ್ವಲ್ಪ ಸಮಸ್ಯೆನೇ. ನನ್ನ ಇರುವೆ ಅವಳಿಗೆ ಕಿರಿಕಿರಿ ಅನಿಸೋದು. ಯಾರು ಬೇಡ ಅಂತ ದೂರ ಹೋಗಿದ್ರಿ, ಮತ್ತ್ಯಾಕೆ ಹತ್ರ ಬಂದ್ರಿ? ಯಾರು ಬೇಡ ಅಂತಲ್ಲ, ಯಾರಿಗೂ ನಾನು ಬೇಡ ಅನ್ನೋ ಭಾವ ದಟ್ಟವಾಗಿತ್ತು. ಹಾಗಾಗಿ ಮನೆ ಬಿಟ್ಟೆ. PUC ಮುಗಿಸಿದಾಗ ನನಗೆ 18. ಮುಂದೆ ಓದಿಸ್ಲಿಲ್ಲ, ಮನೆ ಕೆಲಸಕ್ಕೆ ಹಾಕ್ಕೊಂಡ್ರು. ನನಗೆ ಕಳ್ಕೊಂಡೆ ಅಂತೇನು ಅನಿಸಿಯೇ ಇರಲಿಲ್ಲ. ನಾನಾಯಿತು, ಮನೆ ಕೆಲಸ ಆಯಿತು ಅಂತಿದ್ದೆ. 21 ಆಗಿತ್ತು. ಚಿಕ್ಕಮ್ಮ ಮದುವೆ ಮಾಡೋದು ಅಂತ ನಿರ್ಧರಿಸಿದ್ರು. ಅವ್ರ ತಮ್ಮ ಒಬ್ಬ ಇದ್ದಾನೆ. ಅವನಿಗಾಗಲೇ 40 ಆಗಿತ್ತು. ಓದಿರಲಿಲ್ಲ, ಕೆಲಸ ಇರಲಿಲ್ಲ. ಅವನಿಗೆ ಕಟ್ಟೋದು ಅಂತಾಯಿತು. ಧಿಕ್ಕರಿಸೋ ಸ್ಥಿತಿನಲ್ಲಿ ಅಪ್ಪ ಇರಲಿಲ್ಲ. ಚಿಕ್ಕಮ್ಮನ ಬಾಯಿ ದೊಡ್ಡದು. ನನಗೂ ಏನೂ ಅನ್ನಿಸಿಯೇ ಇರಲಿಲ್ಲ. ಕೊಟ್ಟಿಗೆ ದನದ ಭಾವ ಇತ್ತು. ಮೀರಿದ ಬದುಕಿನ ಕನಸೂ ಇರಲಿಲ್ಲ. ನಿರ್ಲಿಪ್ತಳಾಗೇ ಇದ್ದೆ. ರಾತ್ರಿ ಮಲಗಿದ್ದೆ. ಬೆಳಗಿನ ಜಾವ, ಇನ್ನೂ ಕತ್ಲು. ಯಾರೋ ಬಂದು ಎಬ್ಸಿದ್ರು. ಧಡಕ್ಕಂತ ಎದ್ದು ಕೂತಿದ್ದೆ. ಕಣ್ಬಿಟ್ಟು ನೋಡಿದ್ರೆ ಅಪ್ಪ ಕಂಕಳಿಗೆ ಕೈ ಕೊಟ್ಟು ಎಬ್ಸಿದ್ದ. ಮನೆಯಿಂದ ಹೊರಗೆ ಎಳ್ಕೊಂಡು ಬಂದಿದ್ದ. ಭಯದಲ್ಲಿ ಕಿರ್ಚಬೇಕು ಅನ್ನೋಷ್ಟರಲ್ಲಿ ಬಾಯಿನ ಅವನ ಕೈ ಮುಚ್ಚಿತ್ತು. ಮನೆಯಿಂದ ಒಂದು 3 ಕಿಲೋಮೀಟರ್ ನಡ್ಕೊಂಡು ಬಂದರೆ ಮುಖ್ಯ ರಸ್ತೆ. ಅಲ್ಲಿಗೆ ಬಂದು ನಿಂತಿದ್ದು. ಕೈಯಲ್ಲಿ 50 ರೂಪಾಯಿ ಇಟ್ಟ. ಚೀಲದಲ್ಲಿ ಒಂದು ಜೊತೆ ಬಟ್ಟೆ ಕೊಟ್ಟ. ಬಸ್ಸು, ಮೊದಲನೇ ಬಸ್ ಬರುತ್ತೆ, ಹೊರಟು ಹೋಗು. ಸಾಕು, ಇವತ್ತಿಗೆ ಸಾಕೇನು? ನಾನು ನೆಲದ ಮೇಲೆ ಕೂತು ಅವನನ್ನ ಅಂಗಲಾಚ್ತಿದ್ದೀನಿ, ಅಳ್ತಿದ್ದೀನಿ. ಎಲ್ಲಿಗೆ ಹೋಗ್ಲಿ ಗೊತ್ತಿಲ್ಲ ಅಂದ. ಏನು ಮಾಡಲಿ ಅದಕ್ಕೂ ಗೊತ್ತಿಲ್ಲ ಅಂದ. ಬಿಡಿಸ್ಕೊಂಡು ನನ್ನನ್ನು ನೆಲದ ಮೇಲೆ ದಬ್ಬಿ ಅವನು ಹೋಗ್ತಾ ಅಂದಿದ್ದು ಒಂದೇ ಮಾತು, ಇಲ್ಲಿದ್ರೆ ನಿನಗೆ ಖಂಡಿತ ಸಾವೇ. ಕ್ಷಣ ಕ್ಷಣಕ್ಕೂ ನರಳಿ ಸಾಯ್ತೀಯಾ, ಹೋಗು. ಕಟಕ, ಬದುಕಾಯ್ತು ಸರಿ, ಸೋತು ನರಳಿ ಸತ್ತಿದ್ರೆ? ಅದನ್ನೇ ನಾನು ಕೇಳಿದ್ದೆ. ಅದಕ್ಕಂದಿದ್ದ, ಸಾಯೋದೆ ಆದರೆ ಕಣ್ಮರೆಯಾಗಿ ಸಾಯಿ. ಆದ್ರೂ ಒಂದು, ಭಗವಂತನನ್ನ ನಂಬಿದ್ದೀನಿ, ಅದು ಭ್ರಮೆ ಅಲ್ಲ ಅನ್ನೋದಾದ್ರೆ ನಿನಗೊಂದು ಬದುಕಾಗುತ್ತೆ, ಹೋಗು. ಅಪ್ಪನ ನೆನಪು
ಭಾಳ ಕಾಡ್ತಿರ್ಬೇಕು. ನೋಡಬೇಕು ಅನಿಸಿದೆ, ಒಮ್ಮೆ ಮಾತಾಡಿಸ್ಬೇಕು ಅನಿಸ್ತಿದೆ. ಹೋಗಿ ನೋಡೋದು. ಭಯ ಆಗುತ್ತೆ. ಅವತ್ತು ಬೆಳಗಿನ ಜಾವ ದೂರದಲ್ಲಿ ಕೆಂಪು ಮೂಡ್ತಿತ್ತು. ಅವನ ಮುಖದ ಭಾವ ಸ್ಪಷ್ಟವಾಗಿತ್ತು. ಪ್ರೀತಿಯಿಂದ ಸಾಕಿದ ದನ ಸಾಕೋಕ್ಕಾಗಲ್ಲ ಅಂತ ಕಸಾಯಿ ಕೊಟ್ಬಿಡ್ತಾರೆ. ಹೋಗು ನೀನು ಹೋಗು ಅಂತ ಕೈಲಿ ಕೋಲ್ ಹಿಡ್ಕೊಂಡು ಅಟ್ಟಿದ ಹಾಗೆ ಈಗ ನಾನು ಅವನ ಎದುರಿಗೆ ಹೋಗಿ ನಿಂತರೆ ಅವನಿಗೆ ನಾಚಿಕೆ ಆಗುತ್ತೆ. ನಾನು ಗೆದ್ದೆ, ಹಾಗಾಗಿ ಅವನು ಸೋತ. ತಲೆ ಕೆಳಗೆ ಹಾಕ್ತಾನೆ, ಅವಾಯ್ಡ್ ಮಾಡ್ತಾನೆ. ನೋವಾಗುತ್ತೆ. ಪ್ರೀತಿ ಅಪ್ಪ ಅಲ್ವಾ? ನಾನು ಗೆದ್ದಿದ್ದೆ ಅಪರಾಧ ಅನಿಸುತ್ತೆ. ಸೋತ ಗಂಡಸರನ್ನ ಎದುರಿಸೋದು ಕಷ್ಟ. ಅದು ಅಪ್ಪ ಆಗಿದ್ರೆ ಇನ್ನೂ ಕಷ್ಟ. ಮಗನನ್ನು ಅಪ್ಪಿ ಸಮಾಧಾನಿಸ್ಬೋದು, ಗಂಡನನ್ನು ಕೈ ಹಿಡಿಬೋದು. ಆದರೆ ಅಪ್ಪ ಕಷ್ಟ. ಈಗ ಇವನಿದಾನಲ್ಲ, ಕತ್ತಲಲ್ಲಿ ಬಂದು ಮೂಲೆಯಲ್ಲಿ ಕೂತು ಊಟ ಮಾಡಿ ಮಲಗ್ತಾನೆ, ಮತ್ತೆ ಬೆಳಗಾಗೋದ್ರಲ್ಲಿ ಮಾಯ. ಹಲೋ, ಯಾರು? ಹೇಗಿದ್ದಿ? ಅಪ್ಪನ ಸತ್ತು ಹೋಗಿದ್ದೀನಿ, ಬಂದು ಮಣ್ಣು ಮಾಡಿ ಹೋಗು. ಮಾನ ಮರ್ಯಾದೆ ಇದೆಯಾ ನಿನಗೆ? ಹುಟ್ಟು ಹಾಕೋದಲ್ಲ, ಬದುಕು ಕೊಡಬೇಕು, ಅದು ಗಂಡಸು. ಸುಖ ಅನ್ನಿಸ್ತಿದೆಯೇ? ಖುಷಿ ಆಗ್ತಿದೆ, ಮುಂದುವರ್ಸು. ನೀರಿನಲ್ಲೆದ್ದಿದ ಅರಳೆ ತರಹ ಮುಟ್ಟಿದ್ರೆ ಬುಳು ಬುಳು ಅಳ್ತಿದ್ದೆ. ಕೋಪದಲ್ಲಿ ಕಿರ್ಚುವಷ್ಟು ಗಟ್ಟಿಯಾಗಿದ್ದೀನಿ. ಸಂತೋಷವಾಯಿತು. ಬರಬೇಡ, ನನಗೆ ನಿನ್ನ ನೋಡೋದಕ್ಕೆ ಇಷ್ಟ ಇಲ್ಲ. 12 ವರ್ಷ ಬದುಕಿದೆಯಾ ಸತ್ತಿದೆಯಾ ಅಂತ ಕೇಳಿಲ್ಲ ಕಸಾಯಿ ನೀನು. ಬೆಳಿಗ್ಗೆ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿದ್ದೆ. ದಿನ ಬೆಳಿಗ್ಗೆ 3:30 ಎಚ್ಚರವಾಗುತ್ತೆ. ಕಾಲು ಎಳ್ಕೊಂಡು ಅಲ್ಲಿಗೆ ಹೋಗುತ್ತೆ. ನೀನು ನೆಲದ ಮೇಲೆ ಕುಳಿತು ಅಂಗ್ಲಾಸ್ತಿದೀಯಾ, ನಾನು ಒದರಿಕೊಂಡು ಹೊರಟು ಹೋಗ್ತಿದ್ದೇನೆ. ಒಂದು ಸಾರ್ತಿ ನಿನ್ನ ನೋಡಬೇಕು ಅನಿಸಿದೆಯೇ, ನೋಡಿಕೊಂಡು ಹೊರಟು ಬಿಡ್ತೀನಿ. ನಿದ್ದೆ ಹೋಗಿದೆಯೇ? ಒಮ್ಮೆ ನಿದ್ದೆ ಮಾಡಬೇಕೆ? ಬರಬೇಡ ಅಂದಿದ್ದ, ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ. ಈಗ ಅವನೇ ಬರ್ತಿದ್ದಾನೆ, ಸಂಭ್ರಮ. ಇಷ್ಟೇ, ನೀನು ಬೈದೆ, ಅವನು ಕೇಳಿಸ್ಕೊಂಡ, ಅದೇ ಸಾಧನೆ. ಮೆದುಳಿನ ತರ್ಕಗಳೆಲ್ಲ ಸತ್ತು ಹೃದಯದಲ್ಲಿ ಅಂತಃಕರಣ ಪುಟಿದು ಚಿಮ್ಮುತ್ತೆ. ತ್ಯಾಗಮಯಿ ಆಗೋಗ್ತೀಯಾ? ನೀನು ಬಾ, ನಾನು ಸಾಕ್ತೀನಿ, ತಮ್ಮಂಗೆ ಕೆಲಸ ಕೊಡಿಸ್ತೀನಿ, ತಂಗಿಗೆ ಮದುವೆ ಮಾಡ್ತೀನಿ, ಚಿಕ್ಕಮ್ಮಂಗೆ ಊಟ ಹಾಕ್ತೀನಿ. ಅದೇನಂತ ಸೃಷ್ಟಿಸಿದ್ನೋ ಭಗವಂತ ಹೆಂಗಸ್ರನ್ನ. ತೀರದ ದ್ವೇಷದಲ್ಲಿ ಅತೃಪ್ತಿಯಲ್ಲಿ ಬಗಿತಾನೇ ಇರ್ತಾರೆ. ಭತ್ತದ ಚಿಲ್ಮೆ ಹರಿಯುತ್ತಲೇ ಇರುತ್ತೆ. ಊಟ ಮಾಡೋದಾ? ಹಾಂ, ಮಾಡೋದೆ. ಅವ್ನು ಬರೋವರೆಗೂ ಬದುಕಿರ್ಬೇಕಲ್ಲ. ಭೋಗಕ್ಕೆ ತೃಪ್ತಿ ಇರುತ್ತೆ, ತ್ಯಾಗಕ್ಕೆ ಅಲ್ಲಿ